ಇಂಡಿಯಾದಲ್ಲಿ ಝೀರೋ ಎಮಿಷನ್ ಟ್ರಕ್ಸ್ ನ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಿ ತಗೊಂಡು ಬರಬೇಕು ಅಂತ 2022 ಇಂದ ರಿಸರ್ಚ್ ಮಾಡ್ತಿದ್ದಾರೆ. ಒಂದ್ ಸೈಡ್ ಅಲ್ಲಿ 10 ಕಾರಿಡಾರ್ಸ್ ನ ಬಿಲ್ಡ್ ಮಾಡ್ತಿದ್ದಾರೆ, ಇನ್ನೊಂದ್ ಸೈಡ್ ಅಲ್ಲಿ PM E-Drive ಸ್ಕೀಮ್ ಅಲ್ಲಿ 500 crore ಅಲೋಕೇಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಬ್ಲೂ ಎನರ್ಜಿ ಮೋಟರ್ಸ್ ಮತ್ತು ಕಲ್ಯಾಣಿ ರೆಟ್ರೋಫಿಟ್ಟಿಂಗ್ ಇವರೆಲ್ಲ ಝೀರೋ ಎಮಿಷನ್ ಟ್ರಕ್ಸ್ ನ ಕ್ರಿಯೇಟ್ ಮಾಡೋಕೆ ಸೀರಿಯಸ್ ಎಫೆಕ್ಟ್ಸ್ ಹಾಕ್ತಿದ್ದಾರೆ. ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲಿ ಟ್ರಕ್ಕಿಂಗ್ ಬಿಸ್ನೆಸ್ ತುಂಬಾ ಮುಖ್ಯ. ನಮ್ ಚಾನೆಲ್ ಅಲ್ಲಿ ಟ್ರಕ್ಕಿಂಗ್ ಬಿಸ್ನೆಸಸ್ ಎಕನಾಮಿಕಲಿ ಸಸ್ಟೈನ್ ಆಗಲು ತುಂಬಾ ಟಿಪ್ಸ್ ಕೂಡ ಕೊಟ್ಟಿದ್ದೀವಿ. ಆದ್ರೆ ಎಕನಾಮಿ ಜೊತೆಗೆ ಎನ್ವಿರಾನ್ಮೆಂಟ್ ಕೂಡ ಇವತ್ತು ತುಂಬಾ ಮುಖ್ಯ. ಒಂದೇ ಪ್ರಾಜೆಕ್ಟ್ ಅಲ್ಲಿ ಎಕನಾಮಿ ಮತ್ತೆ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ ಆಗ್ಬೇಕು ಅಂತ ಇಂಡಿಯಾದಲ್ಲಿ 10 ಕಾರಿಡಾರ್ಸ್ ಆಲ್ರೆಡಿ ಲಿಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. CGEM ಕನ್ಸಲ್ಟೇಟಿವ್ ಗ್ರೂಪ್ ಆಫ್ ಮೊಬೈಲಿಟಿ ಇಂಡಿಯಾದಲ್ಲಿ ಝೀರೋ ಎಮಿಷನ್ ಟ್ರಕ್ಸ್ ನ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಿ ತಗೊಂಡು ಬರಬೇಕು ಅಂತ 2022 ಇಂದ ರಿಸರ್ಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ನೋಡಿದ್ರೆ PM E-Drive ಸ್ಕೀಮ್ ಅಂತ ಗವರ್ಮೆಂಟ್ 500 crore ಅಲೋಕೇಟ್ ಮಾಡಿ ಝೀರೋ ಎಮಿಷನ್ ಟ್ರಕ್ಸ್ ನ ಎಲ್ಲಾರು ತಗೋಬೇಕು ಅಂತ ಅನ್ಕೊಂಡ್ರು. ಸಪ್ಲೈ ಜೊತೆಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ನಿಮ್ಮ ಹತ್ರ ಇರೋ ಎಲ್ಲಾ ಟ್ರಕ್ಸ್ ಝೀರೋ ಎಮಿಷನ್ ಟ್ರಕ್ ಆಗಿ ಮಾರಿದ್ರೆ ಫ್ಯೂಲ್ ಕಾಸ್ಟ್ ಕಟ್ ಆಗುತ್ತೆ, ಎಮಿಷನ್ ಕಟ್ ಆಗುತ್ತೆ, ಆಪರೇಷನಲ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಇದ್ರಿಂದಾನೇ EV ಟ್ರಕ್ಸ್ ನ ಜಾಸ್ತಿ ಪ್ರಮೋಟ್ ಮಾಡಿದ್ರು. ಎಷ್ಟೇ ಪ್ರಮೋಟ್ ಮಾಡಿದ್ರು ಕೂಡ ಝೀರೋ ಎಮಿಷನ್ ಟ್ರಕ್ ನ ಪ್ರಾಕ್ಟೀಸ್ ಮಾಡೋಕೆ ಬಂದವರ ಲಿಸ್ಟ್ ತುಂಬಾ ಕಡಿಮೆ. ಅದಕ್ಕೆ ಏನ್ ರೀಸನ್? ಮೇನ್ ರೀಸನ್ ಏನಂದ್ರೆ ಚಾರ್ಜಿಂಗ್ ಸ್ಟೇಷನ್. ಪ್ರತಿ 2 ಕಿಲೋಮೀಟರ್ಗೆ ಒಂದು ಡೀಸೆಲ್ ಬಂಕ್ ನಮ್ಗೆ ಸಿಗುತ್ತೆ. ಅದೇ ತರ EV ಚಾರ್ಜಿಂಗ್ ಸ್ಟೇಷನ್ ಕೂಡ ಇರ್ಬೇಕು ತಾನೆ, ಅವಾಗ್ಲೇನೆ EV ಟ್ರಕ್ಸ್ ಮೇಲೆ ನಂಬಿಕೆ ಬರುತ್ತೆ. ನೆಕ್ಸ್ಟ್ EV ಚಾರ್ಜಿಂಗ್ ಸ್ಟೇಷನ್ ನ ಹಾಕ್ಬೇಕು ಅಂತ ಅಂದ್ರೆ ಪವರ್ ಲೈನ್ಸ್ ನ ಬಿಲ್ಡ್ ಮಾಡ್ಬೇಕು. ಈಗ ಟ್ರಕ್ ಬ್ರೇಕ್ ಡೌನ್ ಆದ್ರೆ ನಿಯರ್ ಬೈ EV ಟ್ರಕ್ಸ್ ಮೆಕ್ಯಾನಿಸಮ್ ಇರ್ಬೇಕು, ಅವ್ರ ಹತ್ರ ರಿಪೇರ್ ಮಾಡೋಕೆ ಸ್ಪೇರ್ ಪಾರ್ಟ್ಸ್ ಇರ್ಬೇಕು. ಇದೆಲ್ಲ ನಮ್ಗೆ ಇಷ್ಟು ಬೇಗವಾಗಿ ತಗೊಂಡ್ ಬರಕ್ ಆಗುತ್ತಾ ಅಂತ ಕೇಳಿದ್ರೆ ಕ್ವಿಕ್ ಆಗಿ ಆಗಲ್ಲ. ಆದ್ರೆ ನಮ್ಗೆ ಇಮಿಡಿಯೇಟ್ ಸೊಲ್ಯೂಷನ್ ಬೇಕಲ್ವಾ? ಅದಕ್ಕೆ ಇಂಡಿಯಾದಲ್ಲಿ 10 ಕಾರಿಡಾರ್ಸ್ ನ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ಈ ಕಾರಿಡಾರ್ಸ್ ಅಲ್ಲಿ EV ಟ್ರಕ್ಸ್ ನ ಧೈರ್ಯವಾಗಿ ಓಡಿಸಬಹುದು, ಯಾಕಂದ್ರೆ ಇಲ್ಲಿ EV ಟ್ರಕ್ಸ್ ಗೆ ಬೇಕಾದ ಎಲ್ಲಾ ಫೆಸಿಲಿಟೀಸ್ ನ ಬಿಲ್ಡ್ ಮಾಡ್ತಿದ್ದಾರೆ. ಈ 10 ಕಾರಿಡಾರ್ ಅಲ್ಲಿ ಮೇಜರ್ ಕಾರಿಡಾರ್ ಸೌತ್ ಅಲ್ಲಿ ಇರೋದು ನಮ್ಗೊಂದು ದೊಡ್ಡ ಅಡ್ವಾಂಟೇಜ್. ಮೊದಲನೇದು ವಿಜಯವಾಡ ವಿಶಾಖಪಟ್ಟಣಂ ಅಲ್ಲಿ ವಿಶಾಖ ಪೋರ್ಟ್ ಇದೆ. ಎರಡನೇದು ಬ್ಯಾಂಗ್ಳೂರ್ ಚೆನ್ನೈ ವಿಲುಪುರಂ ಕರ್ನಾಟಕನ ಚೆನ್ನೈ ಜೊತೆ ಕನೆಕ್ಟ್ ಮಾಡ್ದಂಗಾಯ್ತು, ಮತ್ತೆ ಕೆಳಗೆ ಸೌತ್ ತಮಿಳ್ನಾಡುನ ಕೂಡ ಕನೆಕ್ಟ್ ಮಾಡ್ದಂಗಾಯ್ತು. ಮೂರನೇದು ಸೇಲಂ ಕೊಯಂಬತ್ತೂರ್ ಕೊಚ್ಚಿ, ಇದೆಲ್ಲ ಅದೇ ತರಾನೇ. ಸ್ಟೀಲು ಟೆಕ್ಸ್ಟೈಲು ಎಲ್ಲ ಕೇರಳ ಪೋರ್ಟ್ಸ್ ಗೆ ಹೋಗುತ್ತೆ, ಟ್ರೇಡ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈ 10 ಕಾರಿಡಾರ್ಸ್ ಅಲ್ಲಿ EV ಚಾರ್ಜಿಂಗ್ ಸ್ಟೇಷನ್ ಮತ್ತೆ ಹೈಡ್ರೋಜನ್ ರಿಫ್ಯೂಲ್ ಸ್ಟೇಷನ್ಸ್ ಬರುತ್ತೆ. ಒರಿಜಿನಲ್ ಇಕ್ವಿಪ್ಮೆಂಟ್ ಸರ್ವಿಸ್ ಸೆಂಟರ್ಸ್ ಬರುತ್ತೆ. ಎಲೆಕ್ಟ್ರಿಕ್ ಲೈನ್ಸ್ ನೋಡಿದ್ರೆ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ತಾರೆ. ಇದರಿಂದ ತುಂಬಾ ಸಬ್ ಸ್ಟೇಷನ್ಸ್ ತರಬಹುದು, EV ಚಾರ್ಜಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ರೂಟ್ ಅಲ್ಲಿ ತುಂಬಾ ಲಾಜಿಸ್ಟಿಕ್ ಹಬ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇದೆಲ್ಲ ಝೀರೋ ಎಮಿಷನ್ ಟ್ರಕ್ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ಎಲೆಕ್ಟ್ರಿಕ್ ಟ್ರಕ್ಸ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. EV ಟ್ರಕ್ಸ್ ಅಲ್ಲಿ ಇರೋ 3 ಮೇನ್ ಪ್ಲೇಯರ್ ಬಗ್ಗೆ ನೋಡೋಣ. ಮೊದಲನೇದು ಅಶೋಕ್ ಲೇಲ್ಯಾಂಡ್. ಸ್ವಿಚ್ ಇಂಡಿಯಾ ಅಂತ ಬ್ರ್ಯಾಂಡ್ ಕೆಳಗೆ EV ಟ್ರಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲಿ 31% ಮಾರ್ಕೆಟ್ ಶೇರ್ ಇಟ್ಟಿದ್ದಾರೆ. EV ಅಲ್ಲಿ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರಲ್ಲಿ ಇವರೇ ದೊಡ್ಡ ಪ್ಲೇಯರ್ಸ್. ಈ ವರ್ಷ 49,116 ಯೂನಿಟ್ಸ್ ನ ಡಿಸ್ಪ್ಯಾಚ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಗಿಂತ 8% ಜಾಸ್ತಿ. ಈ ಕ್ವಾರ್ಟರ್ ಅಲ್ಲಿ ಮಾತ್ರ ಅವರು 9,588 crore ರೆವಿನ್ಯೂ EV ಅಲ್ಲಿ ಜನರೇಟ್ ಆಗಿದೆ. ಪ್ರೈಸ್ ರೇಂಜ್ ಕೂಡ 25 lakhs ಇಂದ 1.25 crore ತನಕ ಇದೆ. ರೆಫರೆನ್ಸ್ ಟೇಬಲ್ ನ ಅಟ್ಯಾಚ್ ಮಾಡಿದ್ದೀವಿ, ಚೆಕ್ ಮಾಡಿ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಕೂಡ EV ಅಲ್ಲಿ ದೊಡ್ಡ ಪ್ಲೇಯರೇ. ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು LCV ಮತ್ತೆ SCV ಅಲ್ಲಿ. ಲಾಸ್ಟ್ ಮೈಲ್ ಡೆಲಿವರಿಗೆ ಯೂಸ್ ಮಾಡೋ ಟ್ರಕ್ಸ್ ಆಗಿರೋದ್ರಿಂದ ಅವರ ಸೇಲ್ ಗ್ರೋತ್ ಕೂಡ ಚೆನ್ನಾಗಿದೆ. ನ್ಯೂ ಕಾಂಪಿಟೇಷನ್ ಆಗಿ SR ಗ್ರೂಪ್ ಬ್ಲೂ ಎನರ್ಜಿ ಮೋಟರ್ಸ್ ಎಂಟ್ರಿ ಆಗ್ತಿದ್ದಾರೆ. SR ಗ್ರೂಪ್ ಆಲ್ರೆಡಿ ಅವರ ನೈರಾ ಫ್ಯೂಲ್ ಸ್ಟೇಷನ್ ಅಲ್ಲಿ EV ಚಾರ್ಜಿಂಗ್ ನ ಇಟ್ಟಿದ್ದಾರೆ. ಈಗ EV ಟ್ರಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಬ್ಲೂ ಎನರ್ಜಿ ಮೋಟರ್ಸ್ ಅವರು $385 million ಇನ್ವೆಸ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ $50 million ನ ನಿಖಿಲ್ ಕಮತ್ ಮತ್ತು ಆಮ್ನಿಟೆಕ್ಸ್ ಇಂಡಸ್ಟ್ರಿ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಬ್ಲೂ ಎನರ್ಜಿ ಮೋಟರ್ಸ್ ಗೆ ವರ್ಷಕ್ಕೆ 10,000 ಟ್ರಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವ ಎಬಿಲಿಟಿ ಇದೆ, ಆದ್ರೆ ಫಂಡ್ ಇಲ್ಲ. ಇನ್ವೆಸ್ಟರ್ಸ್ ಸಿಕ್ಕಿದ್ರೆ ಅವರು ಮಾಸ್ ಪ್ರೊಡಕ್ಷನ್ ಮಾಡಬಹುದು. ಅದ್ ಮಾತ್ರ ಅಲ್ಲ, 10 ಕಾರಿಡಾರ್ ಅಲ್ಲಿ EV ಟ್ರಕ್ಸ್ ಆದ್ರೂ ಅಥವಾ LNG ಟ್ರಕ್ಸ್ ಆದ್ರೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹೋಗುತ್ತೆ. ಸೊ ಈ ಸಿಚುವೇಶನ್ ನ ಕ್ವಿಕ್ ಆಗಿ ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡಿದ್ರೆ EV ಟ್ರಕ್ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ನಂಬ್ತಿದ್ದಾರೆ.
ನಿಖಿಲ್ ಕಮ್ಮತ್ ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ಕ್ಲೀನ್ ಮತ್ತೆ ಸಸ್ಟೈನಬಲ್ ಆಗ್ಬೇಕು ಅಂತ ಇದರಿಂದ ವರ್ಕ್ ತುಂಬಾ ಚೆನ್ನಾಗಿ ಬ್ಲೂ ಎನರ್ಜಿ ಮೋಟಾರ್ಸ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಕಾರಿಡಾರ್ಸ್ ನ ಆಲ್ರೆಡಿ ಯೂಸ್ ಮಾಡ್ತಿರೋ ಜನಕ್ಕೆ ಈಗ ಇವಿಗೆ ಶಿಫ್ಟ್ ಆಗೋದು ಕಾಸ್ಟ್ ಸೇವಿಂಗ್. ಸಪೋಸ್ ಇವಿ ಟ್ರಕ್ಸ್ ನ ಪರ್ಚೇಸ್ ಮಾಡೋಕ್ ಆಗಿಲ್ಲ ಅಂದ್ರೆ ನಿಮ್ ಡೀಸೆಲ್ ಟ್ರಕ್ ನ ಇವಿ ಆಗಿ ಕನ್ವರ್ಟ್ ಮಾಡಬಹುದು. ನಾವು ಆಲ್ರೆಡಿ ಇವಿ ರೆಟ್ರೋಫಿಟ್ಟಿಂಗ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀವಿ. ಅದರಲ್ಲಿ ಕಲ್ಯಾಣಿ ರೆಟ್ರೋಫಿಟ್ಟಿಂಗ್ ಸೊಲ್ಯೂಷನ್ ಹೇಗೆ ನಿಮ್ಮ ಡೀಸೆಲ್ ಟ್ರಕ್ ನ ಇವಿ ಟ್ರಕ್ ಗೆ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳಿದ್ದೀವಿ. ಉದಾಹರಣೆಗೆ ನೀವು 22 ರಿಂದ 35 ಲಕ್ಷ ಕೊಟ್ಟು ಒಂದು ಹೊಸ ಡೀಸೆಲ್ ಟ್ರಕ್ ತಗೋತಿದ್ದೀರಾ ಅಂತಂದ್ರೆ ಆಲ್ರೆಡಿ ಡೆಲ್ಲಿ ಸೈಡ್ ಅಲ್ಲಿ ಪೊಲ್ಯೂಷನ್ ರೀಸನ್ಸ್ ಇಂದ ಡೀಸೆಲ್ ಟ್ರಕ್ ಗೆ ಸಮಯ ನಿರ್ಬಂಧ ಇದೆ. ಮತ್ತೆ ಇದು ಇನ್ನು ಎಲ್ಲೆಲ್ಲಿ ಬರುತ್ತಂತ ಗೊತ್ತಿಲ್ಲ. ಅದಾದ್ಮೇಲೆ 1 ಕಿಲೋಮೀಟರ್ಗೆ 7 ರಿಂದ 8 ರೂಪಾಯಿ ಡೀಸೆಲ್ ಖರ್ಚಾಗುತ್ತೆ. ಅದೇ ನೀವು 30 ಲಕ್ಷ ಕೊಟ್ಟು ನಿಮ್ಮ ಡೀಸೆಲ್ ಟ್ರಕ್ ನ ಇವಿ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೂಡ ಹಾಕ್ತೀರಾ. ಮತ್ತೆ 1 ಕಿಲೋಮೀಟರ್ಗೆ 2 ರಿಂದ 3 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಸೊ ಫಿನಾನ್ಷಿಯಲಿ ನಿಮ್ಗೆ ತುಂಬಾ ಸೇವ್ ಆಗುತ್ತೆ. ಇಂಡಿಯನ್ ಟ್ರಕ್ಕಿಂಗ್ ಗೆ ಹೇಗೆ ಎಕನಾಮಿಕ್ ಆಗಿ ಎನ್ವಿರಾನ್ಮೆಂಟ್ ಗೆ ಎಫೆಕ್ಟ್ ಆಗದೆ ಇಂಪ್ರೂವ್ ಮಾಡಬೇಕು ಅಂತ ಇಂಡಿಯನ್ ಗವರ್ಮೆಂಟ್ ರಿಸರ್ಚ್ ಮಾಡ್ತಿದ್ದಾರೆ. ಈಗ ಅದಕ್ಕೆ ಹೋಪ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ನಂಬೋದು. ಒಂದ್ ಸೈಡ್ ಅಲ್ಲಿ 10 ಕಾರಿಡಾರ್ಸ್ ನ ಬಿಲ್ಡ್ ಮಾಡ್ತಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ PM E-Drive ಸ್ಕೀಮ್ ಅಲ್ಲಿ 500 crore ಅಲೋಕೇಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಬ್ಲೂ ಎನರ್ಜಿ ಮೋಟಾರ್ಸ್ ಮತ್ತು ಕಲ್ಯಾಣಿ ರೆಟ್ರೋಫಿಟ್ಟಿಂಗ್ ಇವರೆಲ್ಲ ಝೀರೋ ಎಮಿಷನ್ ಟ್ರಕ್ಸ್ ನ ಕ್ರಿಯೇಟ್ ಮಾಡೋಕೆ ಸೀರಿಯಸ್ ಎಫೆಕ್ಟ್ಸ್ ಹಾಕ್ತಿದ್ದಾರೆ. ನೀವು ಈ ಕಾರಿಡಾರ್ಸ್ ನ ಯೂಸ್ ಮಾಡ್ತಿದ್ದೀರಾ? ನಿಮ್ಗೆ ಇವಿ ಸೆಟ್ ಆಗುತ್ತಾ? ನಿಮ್ಮ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.